ಗೈಸ್ ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಮತ್ತೊಂದು ಇವಾಗ ಅಪ್ಡೇಟ್ ಬರ್ತಾಯಿದೆ. ಏನಂತಂದರೆ 2026ರಲ್ಲಿ KPSC ಆಯೋಗದಿಂದ ವಿವಿಧ ಹುದ್ದೆಗಳ ನೇಮಕಾತಿ ಇವಾಗ ಸ್ಟಾರ್ಟ್ ಆಗಿದೆ. ಆ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ಪರೀಕ್ಷಾ ವೇಳಾಪಟ್ಟಿನೂ ಕೂಡ ಬಿಟ್ಟಿದ್ದಾರೆ. ಹಾಗಿದ್ರೆ ಯಾವ ಇದ್ದಾವೆ ಏನೇನಿದ್ದಾವೆ ಎಲ್ಲ ನೋಡ್ತಾ ಹೋಗೋಣ. ನೀವು ಈಗಿನಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನಿಮಗೆ ಟೈಮ್ ತುಂಬ ಕಮ್ಮಿ ಇದೆ. ಇವಾಗ ಟೈಮ್ ಟೇಬಲ್ನ ಬಿಟ್ಬಿಟ್ಟಿದ್ದಾರೆ ನಿಮ್ಗೆ. ಓಕೆ, ಯಾವ ಟೈಮಲ್ಲಿ ಯಾವ ನೋಟಿಫಿಕೇಷನ್ ಆಗ್ತದೆ ಅಂತೇಳಿ ಅವರೇ ಹೇಳಿದ ಕಾರಣಕ್ಕಾಗಿ ನಿಮಗೆ ಇನ್ನು ಜಾಸ್ತಿ ಟೈಮ್ ಸಿಗೋದಿಲ್ಲ. ಓಕೆ, ಬನ್ನಿ ನೋಡೋಣ ಯಾವ್ಯಾವ ಇದ್ದಾವೆ ಅಂತೇಳಿ. ನೋಡಿ, ಪ್ರಥಮ ಅಧಿವೇಶನ ಇಲಾಖೆ ಪರೀಕ್ಷೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ಹೇಳಿದ್ದಾರೆ. ಓಕೆ, ವಿವಿಧ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಇದೇನು FD ಅಂತ ಇದೆಯಲ್ಲ, ಅದನ್ನು ನೋಡ್ಬೋದು. ಸಂಭಾವ್ಯ ಅಧಿಸೂಚನೆ ದಿನಾಂಕ 15/7/2026ಕ್ಕೆ ಮಾಡ್ತಾರೆ. ನೆಕ್ಸ್ಟ್, ನಿಗದಿಪಡಿಸಬಹುದಾದ ದಿನಾಂಕ, ಪರೀಕ್ಷಾ ದಿನಾಂಕ ಯಾವಾಗತ್ತಂದರೆ 17/10/2026. ಓಕೆ, ಈ ದಿನಾಂಕಗಳು 30/6/2026 ಒಳಗಡೆ ಇಲಾಖಾ ಪ್ರಸ್ತಾವನೆಗೆ ಸಲ್ಲಿಸುವ ನಿರೀಕ್ಷೆ ಒಳಪಟ್ಟಿರ್ತವೆ. ಅಂದರೆ ಪ್ರಪೋಸಲ್ ಡೇಸ್ ಯಾವ್ಯಾವಿದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ವಿವಿಧ ಇಲಾಖೆಗಳಲ್ಲಿ ಪ್ರಥಮ ದರ್ಜೆ ಅಂದರೆ FDA ಇದು 15/7/2026. ಎಕ್ಸಾಮ 24/10/2026, 30/6/2026 ಒಳಗಡೆ ಪ್ರಪೋಸಲ್ ಸಲ್ಲಿಸ್ತಾರೆ. ವಿವಿಧ ಇಲಾಖೆಯಲ್ಲಿ ಕಿರಿಯ ದರ್ಜೆ, ಕಿರಿಯ ದ್ವಿತೀಯ ಸಹಾಯಕ ಅಂತ ಕರಿತೀವಿ. ಅಂದರೆ HKದಲ್ಲಿ ನಿಮಗೆ SDA ಸಿಗ್ತದೆ. ಓಕೆ, SDA ಸಿಗ್ತದೆ 20/7/2026. ಇನ್ನು ಪರೀಕ್ಷೆ ದಿನಾಂಕ ಎಲ್ಲ ನೋಡ್ಬೋದು ನೀವು, 3/10/2026. ಓಕೆ, 30/6/2026ರಲ್ಲಿ ಪ್ರಪೋಸಲ್ ಸಲ್ಲಿಸ್ತಾರೆ. ಓಕೆ, ಇನ್ನು ತುಂಬ ಇದ್ದಾವೆ ಗೈಸ್. ಓಕೆ, ನೋಡ್ಕೋಬೋದು ನೀವು ಇಲ್ಲಿ. ಕರ್ನಾಟಕ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಗ್ರೂಪ್ A ಇದೆ, ಆಮೇಲೆ ಗ್ರೂಪ್ B ಇದೆ, ಗ್ರೂಪ್ C ಇದೆ. ಓಕೆ, ಗ್ರೂಪ್ C ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ESI ಇದೆ. ನೆಕ್ಸ್ಟ್, ವಾರ್ಡನ್ ಪೋಸ್ಟ್ ಇದೆ. ವಾರ್ಡನ್ 251 ಪೋಸ್ಟ್. ಓಕೆ, ವಾರ್ಡನ್ ಪೋಸ್ಟ್ಗೆ ಏನೆಲ್ಲ ಕ್ವಾಲಿಫಿಕೇಷನ್ ಆಗಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ವಾರ್ಡನ್ ಪೋಸ್ಟಿಗೆ ಕ್ವಾಲಿಫಿಕೇಷನ್ ಆಗೋದಂಥದ್ದು ಏನಂತಂದರೆ ಪ್ಲಸ್ ನಿಮ್ಮ ಡಿಗ್ರಿ ಆಗಿರಬೇಕು, ಪ್ಲಸ್ B.Ed ಆಗಿರಬೇಕು. ಡಿಗ್ರಿ ಪ್ಲಸ್ B.Ed ಆಗಿತ್ತಂದರೆ ನೀವು ವಾರ್ಡನ್ ಪೋಸ್ಟ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. ಇದು KPSC ಕಡೆಯಿಂದ ಆಗುವಂಥ ನೋಟಿಫಿಕೇಷನು. ಇವೆಲ್ಲ ಗ್ರೂಪ್ C ಹುದ್ದೆಗಳಾಗಿರ್ತವೆ. ಓಕೆ, ಈಗ ನೆಕ್ಸ್ಟ್ ನೋಡ್ಬೋದು. ಇದ್ರದ್ದು ಏನು ಗ್ರೂಪ್ A B C ಇದೆಯಲ್ಲ, ಇದಕ್ಕೆ 25/8/2026ಕ್ಕೆ ಅದು ಅಧಿಸೂಚನೆ ಕರೀತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಪೂರ್ವಭಾವಿ ಪರೀಕ್ಷೆ ನೋಡ್ಬೋದು 13/12/2026. ಪ್ರಸ್ತಾವನೆ ನಿಮಗೆ ಪ್ರಪೋಸಲ್ಸ್ ಯಾವಾಗ ಸಲ್ಲಿಸ್ತಾರೆ ಅಂತಂದರೆ 10/8/2026 ಒಳಗಡೆ ಸಲ್ಲಿಸ್ತಾರೆ. ಓಕೆ, ಇನ್ನು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ ಮತ್ತೆ ನಿಮಗೆ ಕಾಣ್ತದೆ ಗ್ರೂಪ್ B. ಇವು ಉಳಿಕೆ ಮೂಲದ ವೃಂದದ ಹುದ್ದೆಗಳಾಗಿರ್ತವೆ. 25/8/2026ಕ್ಕೆ ಅಧಿಸೂಚನೆ ಕರೀತಾರೆ. ಮತ್ತು 20/12/2026ಕ್ಕೆ ನಿಮ್ಮದು ಪೂರ್ವಭಾವಿ ಪರೀಕ್ಷೆ ಇರ್ತದೆ. ಓಕೆ, ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮಿನರಿ. ನೆಕ್ಸ್ಟ್, 10/6/2026 ಒಳಗಡೆ ಇದು ಪ್ರಪೋಸಲ್ಸ್ ಸಲ್ಲಿಸ್ತಾರೆ. ಇನ್ನು ಗ್ರೂಪ್ C ಪದವಿ ಪೂರ್ವ ವಿದ್ಯಾರ್ಥಿ ಹೊಂದಿರುವಂಥದ್ದು. ಗ್ರೂಪ್ C ಅಂತಂದರೆ ಇದೇ ಹೇಳಿದ್ನಲ್ಲ, ESI, ವಾರ್ಡನ್ನು ಇವೆಲ್ಲ ಗ್ರೂಪ್ C ಸಿಗ್ತವೆ. 25/8/2026ಕ್ಕೆ ಇದು ಅಧಿಸೂಚನೆ ಮಾಡ್ತಾರೆ. ಇನ್ನು 15/12/2026ಕ್ಕೆ ಎಕ್ಸಾಮ್ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಓಕೆ, ಇದೊಂದು ನಿಮಗೆ ಖುಷಿ ವಿಚಾರ. ಆಲ್ರೆಡಿ ಅಪ್ಲಿಕೇಶನ್ನ ಯಾವಾಗ ಕರಿತೀವಿ, ಯಾವಾಗ ಎಕ್ಸಾಮ್ ನಡೆಸ್ತೀವಿ, ಯಾವಾಗ ಪ್ರಪೋಸಲ್ಸ್ ಕಳಿಸ್ತೀವಿ ಅಂತೇಳಿ ಆಲ್ರೆಡಿ ಹೇಳೋದ್ರಿಂದ ನಿಮಗೆ ಒಂದು ತುಂಬ ಪ್ರಾಫಿಟ್ ಇದೆ. ಏನಂತಂದರೆ ಯಾವಾಗ ಯಾವ ಎಕ್ಸಾಮ್ ಬರ್ತವೆ, ಯಾವುದನ್ನು ಓದಬೇಕು, ಕ್ಲಾರಿಟಿ ಸಿಕ್ಬಿಡ್ತದೆ. ಓಕೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ. ಈ ವರ್ಷ ನೋಡಿ ಬೃಹತ್ ನೇಮಕಾತಿ ಇದು ಎಲ್ಲ ಸಿಗ್ತವೆ ನಿಮಗೆ. ಗ್ರೂಪ್ C 25/8/2026ಕ್ಕೆ ನಿಮಗೆ ಅಪ್ಲಿಕೇಶನ್ ಕರೀತಾರೆ. 26/12/2026ಕ್ಕೆ ನಿಮಗೆ ಎಕ್ಸಾಮ್ ನಡೀತದೆ. ಪ್ರಪೋಸಲ್ಸ್ನ 31/7/2020 ಒಳಗಡೆ ಪ್ರಪೋಸಲ್ಸ್ನ ಕಳಿಸ್ತಾರೆ. ಓಕೆ, ಇನ್ನು ಗೆಜೆಟೆಡ್ ಅಂತ ಕರಿತೀವಲ್ಲ, ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ A, ಗ್ರೂಪ್ B ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 17/8/2026 17/8/2026ಕ್ಕೆ ಕರೀತಾರೆ ನಿಮ್ಮದು. ನೆಕ್ಸ್ಟ್, ಪೂರ್ವಭಾವಿ ಪರೀಕ್ಷೆ ನೋಡ್ಕೋಬೋದು 29ಕ್ಕೆ ಇದೆ. 31/7/2026ಕ್ಕೆ ನಿಮ್ಮದು ಪ್ರಸ್ತಾವನೆ ಸಲ್ಲಿಸ್ತಾರೆ. ಓಕೆ, ಉಳ್ತವೆಲ್ಲ ನಾರ್ಮಲ್ ಇದ್ದಾವೆ. ಓಕೆ, ಗ್ರೂಪ್ C, ಗ್ರೂಪ್ D ಇದ್ದಾವೆ. ಗ್ರೂಪ್ B ಹಿಡ್ಕೊಂಡು ಗ್ರೂಪ್ A ಹಿಡ್ಕೊಂಡು ಗ್ರೂಪ್ C ವರೆಗೂ ಎಲ್ಲ ಇದ್ದಾವೆ. ಓಕೆ, ಅವುಗಳನ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದೆಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ, ಹೆಲ್ಪ್ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.